ಎಮೋಷನಲ್ ಕ್ಲೈಮ್ಯಾಕ್ಸ್ 2026ರ ಮಾಸ್ಟರ್ ಪೀಸ್ ಮಾಯಾಬಿಂಬಂ ಸಿನಿಮಾ ಇವತ್ತು ಇಷ್ಟು ಸದ್ದು ಮಾಡ್ತಿರೋದಕ್ಕೆ ಕಾರಣ ಅದರಲ್ಲಿರೋ ಆ ಒಂದು ಕಹಿ ಸತ್ಯ. ಇತ್ತೀಚಿನ ದಿನಗಳಲ್ಲಿ ಬರೀ ರಕ್ತಪಾತ, ಆಕ್ಷನ್ ಸಿನಿಮಾಗಳೇ ಬರ್ತಿರೋವಾಗ ನಿರ್ದೇಶಕ ಕೆ.ಜೆ. ಸುರೇಂದರ್ ಅವರು 2005ರ ಕಾಲಘಟ್ಟದ ಒಂದು ಅಪ್ಪಟ ಪ್ರೇಮಕಥೆಯನ್ನ ತಂದಿದ್ದಾರೆ. ಇದು ಬರೀ ಸಿನಿಮಾ ಅಲ್ಲ, ಒಂದು ಎಮೋಷನಲ್ ಜರ್ನಿ. ಈ ಸಿನಿಮಾದ ಕಥೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದ್ರೆ ಅದರ ಆಳ ದೊಡ್ಡದು. ನಾಯಕ ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ಅವನು ಲೈಫ್ನಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ. ಆ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಒಬ್ಬ ಫ್ರೆಂಡ್ ಯಾವಾಗ್ಲೂ ಹೆಣ್ಣುಮಕ್ಕಳ ಬಗ್ಗೆ ತುಂಬಾನೇ ಕೀಳಾಗಿ, ಕೆಟ್ಟದ್ದಾಗಿ ಮಾತಾಡ್ತಿರ್ತಾನೆ. ಅವನ ಮಾತು ಕೇಳಿ ನಾಯಕನ ಮನಸ್ಸಿನಲ್ಲೂ ಹೆಣ್ಣುಮಕ್ಕಳ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಮೂಡುತ್ತೆ. ಇದೇ ಸಮಯದಲ್ಲಿ ನಾಯಕಿ ಜಾನಕಿ ಎಂಟ್ರಿಯಾಗುತ್ತೆ. ಅವಳನ್ನ ನೋಡಿದಾಗಲೂ ನಾಯಕ ಅದೇ ಹಳೆಯ ತಪ್ಪು ದೃಷ್ಟಿಕೋನದಿಂದ ಅವಳನ್ನ ಹತ್ತಿರವಾಗಲು ಪ್ರಯತ್ನಿಸ್ತಾನೆ. ಲವ್, ತಪ್ಪು ತಿಳುವಳಿಕೆ ಮತ್ತು ನಂತರದ ಪಶ್ಚಾತ್ತಾಪವೇ ಈ ಸಿನಿಮಾದ ಹೈಲೈಟ್. ಇವತ್ತಿನ ಕಾಲದ ಯೂಸ್ ಅಂಡ್ ಥ್ರೋ ಲವ್ ಸ್ಟೋರಿಗಳಿಗೂ ಮತ್ತು ಆ ಕಾಲದ ಅಪ್ಪಟ ಪ್ರೀತಿಗೂ ಇರೋ ವ್ಯತ್ಯಾಸವನ್ನ ಇಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಪ್ಲಸ್ ಪಾಯಿಂಟ್ಸ್: ಸಿನಿಮಾದಲ್ಲಿರೋರು ಹೊಸಬರಾದರೂ ಆಕಾಶ್ ಮತ್ತು ಜಾನಕಿ ಪಾತ್ರಗಳಲ್ಲಿ ಜೀವಿಸಿದ್ದಾರೆ. ಜಾನಕಿ ಪಾತ್ರವಂತೂ ನೋಡುಗರ ಮನಸ್ಸಲ್ಲಿ ಉಳಿದುಬಿಡುತ್ತೆ. ನಂದಾ ಅವರ ಸಂಗೀತ ಈ ಸಿನಿಮಾದ ಜೀವಾಳ. ಪ್ರತಿಯೊಂದು ಎಮೋಷನಲ್ ಸೀನ್ಗೂ ಅವರ ಬಿಜಿಎಂ ಜೀವ ತುಂಬಿದೆ. 2005ರ ಕಾಲವನ್ನ ರೀಕ್ರಿಯೇಟ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ. ನಾಯಕಿಯ ತಾಯಿಯ ಪಾತ್ರವನ್ನ ಎಲ್ಲೂ ತೋರಿಸದೆ ಬರೀ ಸಂಭಾಷಣೆಗಳ ಮೂಲಕ ಅವರ ವ್ಯಕ್ತಿತ್ವವನ್ನ ಬಿಂಬಿಸಿದ್ದು ನಿರ್ದೇಶಕರ ಜಾಣ್ಮೆ. ಕ್ಲೈಮ್ಯಾಕ್ಸ್ ಸೀನಂತೂ ಯಾರೂ ಊಹಿಸಿರಲ್ಲ, ಅದು ನಿಮ್ಮನ್ನ ಖಂಡಿತ ಅಳಿಸುತ್ತೆ. ಮೈನಸ್ ಪಾಯಿಂಟ್ಸ್: ಸಿನಿಮಾದ ಮೊದಲ ಭಾಗ ಸ್ವಲ್ಪ ನಿಧಾನ ಅನ್ಸುತ್ತೆ. ಫ್ರೆಂಡ್ಸ್ ಗ್ರೂಪ್ನಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ನಡೆಯೋ ಚರ್ಚೆಗಳು ಸ್ವಲ್ಪ ಇರಿಟೇಷನ್ ಕೊಡೋದು ನಿಜ. ಆದ್ರೆ ಆ ಇರಿಟೇಷನ್ ಯಾಕೆ ಅನ್ನೋದು ಎರಡನೇ ಭಾಗದಲ್ಲಿ ರಿವೀಲ್ ಆದಾಗ ನಿಜಕ್ಕೂ ಶಾಕ್ ಆಗುತ್ತೆ. ಸಿನಿಮಾ ಪೂರ್ತಿ ಕೆಲವು ಪಾತ್ರಗಳ ಸುತ್ತ ಸುತ್ತೋದ್ರಿಂದ ಕೆಲವರಿಗೆ ಇದು ಸ್ವಲ್ಪ ಸಣ್ಣ ಸಿನಿಮಾ ಅಂತ ಅನಿಸಬಹುದು. ಆದ್ರೆ ಕಥೆಯ ತೂಕ ಆ ಕೊರತೆಯನ್ನ ನೀಗಿಸುತ್ತೆ. ಇದು ಬರೀ ಪ್ರೇಮ ಕಥೆಯಲ್ಲ, ಇದೊಂದು ಎಮೋಷನಲ್ ಅನುಭವ. ಅತಿಯಾದ ರಕ್ತಪಾತದ ಸಿನಿಮಾಗಳ ಮಧ್ಯೆ ಇಂತಹ ಒಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ಮನಸ್ಸು ಭಾರವಾಗುತ್ತೆ. ಜಾನಕಿ ಪಾತ್ರ ಮತ್ತು ಆ ಎಮೋಷನಲ್ ಕ್ಲೈಮ್ಯಾಕ್ಸ್ ನಿಮ್ಮನ್ನ ಕಾಡೋದು ಗ್ಯಾರಂಟಿ. ಈಗಾಗಲೇ ಸನ್ NXTನಲ್ಲಿ ತಮಿಳು ಭಾಷೆಯಲ್ಲಿ ಈ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಮಿಸ್ ಮಾಡದೆ ನೋಡಿ. ನೀವೀಗಾಗಲೇ ನೋಡಿದ್ರೆ ಆ ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.